ನಿನ್ನೆ ಏನು ಅಪಘಾತ ಅನ್ನೋ ರೀತಿಯಲ್ಲಿ ಕೊಲೆ ಯತ್ನ ನಡೀತು. ಸೊ ಈಗ ಆ ಒಂದು ಕೊಲೆ ಯತ್ನದಲ್ಲಿ ಪಾರಾದಂತಹ ಮುರಳಿ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿನ್ನೆ ಏನಾಯ್ತು ಎಕ್ಸಾಕ್ಟ್ ಘಟನೆ? ನಾನು ಕೆಲಸಕ್ಕೆ ಕೆಲಸ ಹೋಗೋತ್ತಲ್ಲಿ ಬೈಕಂದು ನಾವು ಹೋಗ್ತಾ ಇರುವಾಗ ನಮ್ಮ ಎದುರು ಮನೆ ಅಂತ ಸತೀಶ್ ಅಂತ ಇದ್ದಾರೆ, ಅವರು ಸಡನ್ ಬಂದು ನನಗೆ ಗುದ್ದಿ ನನಗೆ ಕಂಟ್ರೋಲ್ ಸಿಕ್ಕಲಿಲ್ಲ ಬೈಕಿದ್ದು. ಅವರು ಗುದ್ದಿದಂದರೆ ಬಿಡಲೇ ಇಲ್ಲ, ಅವರು ಹಿಂದೆ ಡ್ರ್ಯಾಗ್ ಮಾಡಿ ನಾನು ಒಂದು ವಾಕ್ ಮಾಡ್ತಿದ್ದೆ, ಅವರಿಗೆ ಸಹ ತಾಗಿದೆ. ಅದು ತಾಗಿ ಅವರು ಪಾಪ ಕಂಪೌಂಡ್ಗೆ ಬಿದ್ದಿದ್ದಾರೆ. ನಾನು ಮತ್ತೆ ಕೆಳಗೆ ಬಿದ್ದು ಸ್ವಲ್ಪ ಡ್ರ್ಯಾಗ್ ಆಗಿ ಅಲ್ಲಿ ಒಂದು ಸೈಡಲ್ಲಿ ರೋಡಲ್ಲಿ ಬಿದ್ದೆ. ದೇವರ ಇದಿರಬೇಕು, ಕೃಪೆ ಇರಬೇಕು, ನಾನೇನು ಅವರ ಕಾರಲ್ಲಿ ಬೀಳಿಲ್ಲ, ಇಲ್ಲದ್ರೆ ನಾನು ಎನಿಸಿದೆ ಹೋದೆ ಇವತ್ತು ನಂದು ಆಯಿತು, ಮುಗೀತು, ನನ್ನ ಜೀವನ ಎನಿಸ್ತಾ ಇದೆ. ನೀವು ಹೊರಡೋದನ್ನೇ ಕಾತ್ಕೊಳ್ತಿದ್ರೆ ಹೇಗೆ ಅಂತ ಅವರು? ಹೌದು, ನಾನು ಹೊರಡೋಗಲ್ಲೇ ಕಾಯ್ತಾ ಇದ್ದದ್ದು. ನಮ್ಮದು ಮನೆ ಎದುರೇ ಉಂಟು, ಹಾಗೆ ಕಾರ್ ಪಾರ್ಕಿಂಗ್ ಸಹ ಒಂದು ಎದುರೇ ಇರೋದು. ಆಗ ಅವ್ನಿಗೆ ಹೋಗೋ ಕರೆಕ್ಟ್ ಗೊತ್ತಾಗಿದೆ, ಅಲ್ಲಿ ಕಾಯ್ತಾ ಇದ್ದವ. ಆದರೆ ಅವ್ನು ನನಗೆ ಹಾಗೆ ಮಾಡ್ತಾನೆ ನಾನು ಎನಿಸಲೇ ಇಲ್ಲ. ಬಂದು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಗುದ್ದಬಹುದು ಅಂತ ಎನಿಸಲೇ ಇಲ್ಲ. ಈಗ ನಿಮಗೂ ಅವ್ರಿಗೂ ಏನು ವ್ಯಾಜ್ಯ ಎಷ್ಟು ವರ್ಷದಿಂದ ಇತ್ತು? ಒಂದು 6 ವರ್ಷದಿಂದ ಅವ ನಮಗೆ ಏನೆಲ್ಲ ಶಬ್ದ ಇದು ಶಬ್ದಲ್ಲಿ ಹೇಳಿ ಎಂತೆಲ್ಲ ಬೈತಾರೆ ನಮಗೆ, ನಮ್ಮ ತಂದೆಯವರಿಗೆ, ನನಗೆ ಸಹ ನೋಡಿದರೆ ಅಲ್ಲ. 6 ವರ್ಷದ ಸ್ಟಾರ್ಟ್ ಮಾಡಿದ್ದಾನೆ ಅವ ಹಾಗೆ ಹೇಳಲಿಕ್ಕೆ. ಮುಂಚೆಲ್ಲ ಸರಿದ್ದ, ಅದು ಎಂತಾಗಿದೆ ಅಂತ ಅವನಿಗೆ ಗೊತ್ತಿಲ್ಲ, ಅವ್ನ ಮೆಂಟಲ್ ಎಂತಾಗಿದೆ ಅಂತ ಗೊತ್ತಿಲ್ಲ ನಮಗೆ ಸರಿ, ಯಾಕೆ ಇದು ಮಾಡ್ತಾನೆ. ಹಾಗೆ ಒಂದು ಸಲ 23ರಲ್ಲಿ ನಮ್ಮ ತಂದೆಯವರಿಗೆ ಒಂದು ಸಲ ಹಾಗೆ ಆಕ್ಸಿಡೆಂಟ್ ಮಾಡಿದ್ದಾನೆ. ಹೌದು, ಬೈಕಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿದ್ದಾನೆ. ಆಗ ನಾವು ಪೊಲೀಸವರು ಕಂಪ್ಲೇಂಟ್ ಮಾಡುವಾಗ ಆಗ ಸಹ ಸರಿ ಎಂತ ಅಂತ ಅವ ಕರೆಕ್ಟ್ ಹೇಳೋದಿಲ್ಲ, ನಾವು ಎಂತ ಇದು ಮಾಡಿದ್ದಾವೆ ಅಂತ ಎಂತೆಲ್ಲ ಹೇಳಿ ನಾವು ಜಾಗದು ಹಾಗೆ ಎಂತೆಲ್ಲ ಹೇಳಿ ಇದು ಮಾಡಿ ಅದನ್ನು ಪೊಲೀಸವರು ವಾರ್ನಿಂಗನ್ನು ಕೊಟ್ಟು ಬಿಟ್ಟಿದ್ದಾರೆ ಅವರಿಗೆ, ಹಾಗೆ ಮಾಡಬೇಡಿ ಅಂತ. ಈಗ ಅವನು ನಿಮಗೆ ಅಂದರೆ ಎಷ್ಟು ವರ್ಷದಿಂದ ಪರಿಚಯ? ನೀವು ಇಲ್ಲೇ ಎಷ್ಟು ವರ್ಷದಿಂದ ಇದ್ದೀರಾ, ಅವನು ಎಷ್ಟು ವರ್ಷದಿಂದ ಇದ್ದಾನೆ ಇಲ್ಲಿ? ಅವರು ತುಂಬ ವರ್ಷದಿಂದ ಇದ್ದಾರೆ. ಅವರದು ತಂದೆ ತಾಯಿ ನನಗೊಂದು 60 ವರ್ಷ ಎಲ್ಲ ಇರ್ಬೋದು. ನಾವಿಲ್ಲಿ ಇದ್ದು ಒಂದು 40 ವರ್ಷ ಆಯಿತು. 40 ವರ್ಷದ ಇದ್ದೇವೆ ನಾವು. ಅಂದರೆ ಅವ್ರಿಗೂ ನಿಮಗೂ ಏನೋ ಸಂಬಂಧ ಇಲ್ಲ, ಜಸ್ಟ್ ಸ್ವಲ್ಪ ಅಕ್ಕಪಕ್ಕದವ್ರು ಅಷ್ಟೇ? ಹೌದೌದು, ನೇಬರ್, ಏನು ಸಂಬಂಧ ಇಲ್ಲ, ನಮ್ಮ ನೇಬರ್ ಅವರು. ಅವರ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ, ಬೇರೆಯವ್ರು ಸಹ ಇದ್ದಾರೆ, ಅವ್ರು ಸಹ ನಮ್ಮಲ್ಲಿ ಏನು ಇದೇನಿಲ್ಲ. ಇವರೊಬ್ಬರು ಮಾತ್ರ, ಬೇರೆಯವ್ರು ಸಹ ಇದ್ದಾರೆ, ಅವ್ರು ಸಹ ಏನು ಇದು ಮಾಡೋದಿಲ್ಲ. ಆದರೆ ಅವರು ಹೇಳ್ತಾರೆ, ನಾವು ಅವ್ರಿಗೆ ಹೇಳಿದ್ದೇವೆ, ಅವ್ರಿಗೆ ಹೇಳಿ ಸ್ವಲ್ಪ ಯಾಕೆ ಹೀಗೆ ಮಾಡ್ತಾನೆ ಅಂತಲ್ಲ, ಸುಮ್ಮನೆ ಅವರು ಕೇಳೋದಿಲ್ಲ, ಅವನನ್ನು ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ. ಈಗ ಅವರು ಎಂತ ಅಂದರೆ ನಮ್ಗೆ ಎಂತೆಲ್ಲ ಬೈದು ಪ್ರಚೋದನೆ ಮಾಡೋದು, ನಾನು ಬಂದು ಜಗಳ ಮಾಡಲಿ, ಗಲಾಟೆ ಮಾಡಬೇಕಂತ ಅವನಿಗೆ ಇದು, ಮತ್ತು ಕೋರ್ಟಿಗೆ ಹೋಗೋ ಅದಕ್ಕೆ ಹೋಗೋ ಅಂತ ಅಷ್ಟೇ. ಅವನಿಗೆ ಎಂತ ನಮಗೆ ಸಹ ಗೊತ್ತಿಲ್ಲ ಅವನಿಗಿಂತ. ಅಂದರೆ ನಿಮ್ಮ ಜೊತೆ ಮಾತ್ರ ಈ ರೀತಿ ಮಾಡ್ತಾ ಇದ್ದಾನೆ, ಇಲ್ಲ ಏರಿಯಾದಲ್ಲಿ ಬೇರೆಯವ್ರ ಜೊತೆ ಯಾರಿಗಾದ್ರೂ ಹಾಗೆ ಮಾಡಿದ್ದಾನೆ? ಮುಂಚೆ ಸಹ ಒಂದು 20 years ಬ್ಯಾಕ್ಸ್ ಎಲ್ಲ ನಮ್ಮ ಆಚೆ ನೇಬರಿಗೆಲ್ಲ ಮಾಡಿದ್ದಾನೆ, ಹೊಡೆದು ಅವರ ಮಕ್ಕಳಿಗೆಲ್ಲ ಹೊಡೆದು ಇದು ಮಾಡಿದ್ದಾನೆ. ಅದು ಸಹ ಕೇಸಲ್ಲಿ ಆಗಿತ್ತು. ಏನು ವಿಚಾರಕ್ಕೆ ಅನ್ನೋದೇ ಗಲಾಟೆ ಗೊತ್ತಿಲ್ಲ ನಿಮಗೆ? ಅಟ್ಲೀಸ್ಟ್ ಕೇಳಲಿಲ್ವ ನೀವು ಯಾಕೆ ಹೀಗೆ ಮಾಡ್ತೀಯಾ ಏನು ಅಂತ ಹೇಳಿ? ಅಂದರೆ ಒಂದು ಸಲ ನನ್ನದು ಅಕ್ಕನ ಮಗನ ಕರ್ಕೊಂಡು ಹೋಗುವಾಗ ಅವನು ಒಟ್ಟಾಸಿ ಬಂದಾನೆ. ಇವನು ಒಂದು 3 ವರ್ಷ ಏನೋ ಪ್ರಾಯ ಅವನಿಗೆ ಹೆದರಿಕೆ ಆಗಿದೆ ಫುಲ್. ಅದು ನನಗೆ ನೋಡಿ ನನಗೆ ಸಿದಾಯಿತು. ನಾನು ಕೇಳಿದೆ, ಎಂತ ಆಗಬೇಕು ನಿನಗೆ, ಎಂತ ಬೇಕು ಹೇಳು. ಅವನು ಎಂತ ಸಹ ಹೇಳೋದಿಲ್ಲ, ಅವ ಗೊಬ್ಬೆ ಆಗ್ತಾ ಇದ್ದಾನೆ. ಹೋಗಿ ಕತ್ತಿಡ್ಕೊಂಡು ಬಂದಾನೆ ನನಗೆ ಕೊಂದಲಿಕ್ಕೆ. ಮತ್ತು ಅವರ ಮನೆಯವರು ಬಂದು ಅವನನ್ನು ನಿಲ್ಲಿಸಿದ್ದು ಒಂದು 3-4 ವರ್ಷ ಮುಂಚೆದು. ಮತ್ತು ನಾವು ತಂಟೆಗೆ ಹೋಗಲಿಲ್ಲ. ಅಂದರೆ ನನ್ನ ತಾಯಿ ಸಹ ಹೇಳ್ತಾರೆ, ಹೋಗಬೇಡ, ಅವನು ಸರಿ ಇಲ್ಲ. ಅದಕ್ಕೆ ಅವನು ಇಲ್ಲದಾಗೆ ನಾನು ಹೋಗೋದು, ಅಂದರೆ ತಪ್ಪಿಸಿ ಹೋಗ್ತಾ ಇದ್ದ ಜಾಸ್ತಿ ನಾನು. ಅಂದರೆ ಅವ ಸರಿ ಇಲ್ಲ, ಜನ ಎಂತ ಮಾಡ್ತಾನೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದೇ ಹಾಗೆ ನಿನ್ನೆ ಆದದ್ದು, ಸಡನ್ ಬಂದು ಹಾಗೆ ಮಾಡಿದ್ದಾನೆ, ಕೊಲ್ಲೋದು. ಬೇರೆಯವ್ರದ್ದು ಬ್ಯಾಕ್ಗ್ರೌಂಡ್ ಹಾಗೇನು ಗೊತ್ತಿಲ್ಲ, ಅಂದರೆ ಅದೆಲ್ಲ ಗೊತ್ತಿಲ್ಲ. ಮತ್ತು ನಿಮ್ಮ ಮನೆಯವರು ಎಲ್ಲರ ಜೊತೆ ಜಗಳ ಆಡ್ತಾ ಇದ್ದ, ಇಲ್ಲ ನಿಮ್ಮ ಹತ್ರ ಮಾತ್ರ? ಇಲ್ಲ, ಫಸ್ಟ್ ನಮ್ಮ ತಂದೆಯವ್ರ ಸ್ಟಾರ್ಟ್ ಮಾಡಿ ಮತ್ತೆಲ್ಲ ನನ್ನ ಅಕ್ಕಂದಿರ ಹತ್ರ ಸಂಬಂಧ ಸಹ ಬೈತಾರೆ. ನಮ್ಮ ಮನೆಯವ್ರಿಗೆ ಮಾತ್ರ, ನಮ್ದು ಯಾರು ಸಹ ಅಕ್ಕಂದಿರೆಲ್ಲ ಬರ್ತಾರೆ ಆಗ ಸಹ ಬೈತಾನೆ ಒಟ್ಟಿಗೆ. ಅಂದರೆ ಪರ್ಟಿಕ್ಯುಲರ್ ಮೇನ್ ರೀಸನ್ ಏನು ಅನ್ನೋದೇ ಗೊತ್ತಿಲ್ಲ ಇಲ್ಲಿವರೆಗೂ ನಿಮಗೆ? ಇಲ್ಲ, ನಮಗೆ ಕರೆಕ್ಟ್ ಗೊತ್ತಿಲ್ಲ ಪರ್ಟಿಕ್ಯುಲರ್. ಕೇಳಿದಾಗ ಏನಾದರೂ ಹೇಳಿದ್ನ? ಇಲ್ಲ, ಸರಿ ಹೇಳಿಲ್ಲ ಎಂತ ಅಂತ. ಮನೆಯವ್ರಿಗೆ ಸಹ ಗೊತ್ತಿಲ್ಲ, ಹೇಳ್ತಾರೆ, ಕೇಳಿದ್ದಾವೆ ನಾವು ಯಾಕೆ ಹಾಗೆ ಮಾಡ್ತಾನೆ, ಇದು ಮಾಡ್ತಾನೆ. ನಾವು ಹೇಳುವಾಗ ನಾವು ಬೇಕಾದ ಜಾಗ ತೆಗಿಲಿ ಹಾಗೆಲ್ಲ ಹೇಳಿದ್ದಾವೆ ನಾವು, ಬೇಗ ಕೊಂಡೋಗಿ ಜಾಗ, ಸುಮ್ಮನೆ ಇದೆಂತ ಮಾಡೋದು ಹಾಗೆ ಅಂತ ಹೇಳಿ. ಒಂದೇ ಅವನ ಕಾರೆಲ್ಲ ಟರ್ನ್ ಆಗೋದಿಲ್ಲ ಅಂತ ನಾವು ಎನಿಸೋದು, ಕಟ್ಟಿಂಗಲ್ಲಿ ಆಗೋದಿಲ್ಲ ಅದಕ್ಕೆ ನಾವು.
ಸೊ ಇದಿಷ್ಟು ಮುರಳಿ ಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು. ನಿನ್ನೆ ಏನು ಒಂದು ದೇವರ ಆಶೀರ್ವಾದದಿಂದನೇ ನಾನು ಬದುಕಿದ್ದೀನಿ ಅನ್ನೋದು ಅವರ ಒಂದು ಭಾವನೆಯಾಗಿದೆ. ಯಾಕೆಂತ ಹೇಳಿದರೆ ನಿನ್ನೆ ನಡೆದಂಥ ಘಟನೆ, ಆ ದೃಶ್ಯಾವಳಿಗಳು ಅದರ ಭೀಕರತೆಗೆ ಸಾಕ್ಷಿಯಾಗಿದೆ. ಅದರಲ್ಲೂ ಇವರು ಸಣ್ಣ ಪುಟ್ಟ ಗಾಯಗಳಿಂದ ಈಗ ಪಾರಾಗಿದ್ದಾರೆ. ಮಹಿಳೆ ಈಗ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ವಿಚಿತ್ರ ಅಂತ ಹೇಳಿದರೆ ಅವನು ಏನಕ್ಕೋಸ್ಕರ ಇಂಥದ್ದೊಂದು ಮಾಡ್ತಾ ಇದ್ದಾನೆ ಅದಕ್ಕೆ ಬಲವಾದ ಕಾರಣನೇ ಅಲ್ಲ, ಕೇವಲ ಕ್ಷುಲ್ಲಕ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ನಡೆದೋಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.